ಕರ್ನಾಟಕ ರಾಜ್ಯದ ಖಾಸಗಿ ಸಾರಿಗೆ ಸಂಘಟನೆಗಳಲ್ಲಿ ತೊಡಗಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರಾಗಿರ್ಬೋದು, ಬಸ್ ಚಾಲಕರು ಮತ್ತು ಮಾಲೀಕರಾಗಿರ್ಬೋದು, ಗೂಡ್ಸ್ ವಾಹನದ ಚಾಲಕರು ಮತ್ತು ಮಾಲೀಕರಾಗಿರ್ಬೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಖಾಸಗಿ ಸಾರಿಗೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಇದಕ್ಕೆ ನೇರವಾದ ಹೊಣೆಯನ್ನ ಸರ್ಕಾರವೇ ಹೊರಬೇಕಾಗುತ್ತೆ. ಸರ್ಕಾರದ ಕೆಲವು ನೀತಿಗಳು, ಅದು ಅಗ್ರಿಗೇಟರ್ ಪಾಲಿಸಿ ಆಗಿರಬಹುದು, ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಅನ್ನು ಪಡೆದುಕೊಳ್ಳದೆ ಅಗ್ರಿಗೇಟರ್ ರೂಲ್ಸ್ ನಲ್ಲಿ ಇರತಕ್ಕಂತ ರೂಲ್ಸ್ಗಳನ್ನ ಫಾಲೋ ಮಾಡದೆ, ಯಾವುದೇ ನೋಂದಣಿಯನ್ನು ಕೂಡ ಮಾಡದೆ ಇವತ್ತು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾ ಇರತಕ್ಕಂಥ ಅಗ್ರಿಗೇಟರ್ ಕಂಪನಿಗಳಿಗೆ ಪುಷ್ಟೀಕರಣವಾಗಿ ಬೆಂಬಲವಾಗಿ ನಿಂತಿರತಕ್ಕಂಥ ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಸಾರಿಗೆ ಸಚಿವರಾಗಿರ್ಬೋದು. ಅದು ಹೊರತುಪಡಿಸಿ ಇನ್ನು ಟ್ಯಾಕ್ಸಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ನಗರ ಒಂದು ದರವನ್ನ ಹಲವು ವರ್ಷಗಳ ಹಿಂದೆ ಸುಮಾರು 2024ರಲ್ಲಿಯೇ ಕೂಡ ಲಾಗು ಮಾಡಿದ್ರೆ ಕೂಡ ಇದುವರೆಗೂ ಇಂಪ್ಲಿಮೆಂಟೇಷನ್ ಆಗದೆ ಇರತಕ್ಕಂಥದ್ದಾಗಿರ್ಬೋದು. ಏನು ಬಸ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಶಕ್ತಿ ಯೋಜನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇರತಕ್ಕಂಥದ್ದಾಗಿರ್ಬೋದು. ಹೀಗೆ ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಈ ಪೋರ್ಟರ್ ಅನ್ನುವಂಥ ಕಂಪನಿ ಆಗಿರ್ಬೋದು, ಅಂಕಲ್ ಅನ್ನುವಂಥ ಕಂಪನಿಗಳು ಆಗಿರ್ಬೋದು, ಇವರು ಅತಿ ಹೆಚ್ಚು ಕಮಿಷನ್ಗಳನ್ನ ಪಡೆಯುವ ಮೂಲಕ 10%, 20%, 15% ಮನಸೋ ಇಚ್ಛೆ ಕಮಿಷನ್ಗಳನ್ನು ಪಡೆಯುವ ಮೂಲಕ ನಮ್ಮ ಚಾಲಕರನ್ನು ಹಿಂಸಿಸುತ್ತಿರುವುದಾಗಿರ್ಬೋದು ಅಥವಾ ಅವರ ರಕ್ತವನ್ನು ಆಗಿರ್ಬೋದು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದು ಖಾಸಗಿ ವರ್ಗ ಕೂಡ ಇವತ್ತು ಸಾರಿಗೆ ವರ್ಗ ಇವತ್ತು ಕಷ್ಟದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಏನು ಹೊಸ ಸರ್ಕಾರದಲ್ಲಿ ಹೊಸ ಸಾರಿಗೆ ಮಂತ್ರಿಗಳು ಬಂದಿದ್ದಾರೆ, ಸೌಜನ್ಯಕ್ಕಾದರೂ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಂದು ಸಭೆಯನ್ನು ಕರೆದು ತಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂತ ಕೇಳುವಂತ ಒಂದು ಅವರಲ್ಲಿ ಸೌಜನ್ಯ ಕೂಡ ಇಲ್ಲ ಅನ್ಸುತ್ತೆ, ಅಥವಾ ಮಾನವೀಯತೆ ಗುಣ ಕೂಡ ಇಲ್ಲ ಅಂತ ಕಾಣಿಸ್ತಾ ಇದೆ. ಸಾರಿಗೆ ಮಂತ್ರಿಗಳಾದಂತ ಬೈರತಿ ಸುರೇಶ್ ಅವರು ಇವತ್ತು ರಾಜ್ಯಕ್ಕೆ ತವರು ಮಂತ್ರಿಗಳು ಅನ್ನೋದನ್ನ ಮರ್ತೋಗ್ಬಿಟ್ಟು BMTC ಚೆಕಿಂಗ್ ಮಾಡಿದ ಮಾಸ್ಟರ್ ಅಂತ ಅನ್ಕೊಂಡ್ಬಿಟ್ಟಿದಾರಾ ಅಂತ ಅನ್ನುವಂಥದ್ದು ಒಂದು ಇವತ್ತು ಸಾರ್ವಜನಿಕರಲ್ಲಿ ಒಂದು ಅನುಮಾನ ಕೂಡ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ 3 ಜನ ಆಟೋ ರಿಕ್ಷಾ ಕುಟುಂಬಗಳು ಇವತ್ತು ನಾಶವಾಗಿದೆ. ಮೊದಲನೇದಾಗಿ ಒಬ್ಬ ಆಟೋ ರಿಕ್ಷಾ ಚಾಲಕ ಹಾರ್ಟ್ ಅಟ್ಯಾಕ್ ಇಂದ ರಸ್ತೆಯಲ್ಲೇ ಸತ್ತ, ಎರಡನೇದು ಕೂಡ ರಸ್ತೆಯಲ್ಲೇ ಸತ್ತ, ಮೂರನೇದು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಪಾಪ ಮೂರನೇದು ಇನ್ನೊಂದು ವಾಹನದಲ್ಲಿ ಹೋಗ್ತಾ ಇರತಕ್ಕಂತ ಸಮಯದಲ್ಲಿ ವಾಹನವನ್ನ ಹಿಡಿದುಕೊಂಡ್ರು, ಫೈನಾನ್ಷಿಯರ್ಗಳು ಫೋರ್ಸಿಬಲ್ ಸೀಸ್ ಮಾಡಿದ್ರು ಅಂತೇಳಿ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಅದಾದ ನಂತರ ಇವತ್ತು ತಮಗೆ ಗೊತ್ತಿರಬಹುದು, ತಮ್ಮ ಈ ಮಾಧ್ಯಮಗಳಲ್ಲೆಲ್ಲ ತಾವು ಓದಿರ್ಬೋದು, ಒಂದು ಆಟೋ ಚಾಲಕ ಸುರೇಶ್ ಎಂಬುವ ಕೋಲಾರದ ಆಟೋ ಚಾಲಕ ತಾನು ಸಾಲದ ಸುಳಿಯಲ್ಲಿ ಸಿಕ್ಕಿ ಅತಿ ಹೆಚ್ಚು ಬಡ್ಡಿ ದರದಲ್ಲಿ ಅವನು ವಾಹನವನ್ನು ಖರೀದಿಸಿದ ಮೇರೆಗೆ ಆ ವಾಹನಕ್ಕೆ EMIಗಳನ್ನ ಸರಿಯಾಗಿ ಕಟ್ಟದೇ ಇರೋ ಕಾರಣದಿಂದ ಆತನಿಗೆ ಫೈನಾನ್ಷಿಯರ್ ಅವರು ಎಲ್ಲ ಹರಾಸ್ ಮಾಡಿ ಅವನ ಮನೆಯ ಮುಂದೆ ಹೋಗಿ ಅವನಿಗೆ ತೊಂದರೆಯನ್ನು ಕೊಟ್ಟ ಕಾರಣ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಬಗ್ಗೆ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಮಾಧ್ಯಮಗಳಲ್ಲಿ ವರದಿಗಳು ಬರ್ತಾ ಇದ್ರೆ ಕೂಡ, ಸೋಷಿಯಲ್ ಮೀಡಿಯಾಗಳ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ರೆ ಕೂಡ, ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಎಚ್ಚರಿಸ್ತಾ ಇದ್ರೆ ಕೂಡ, ಅವ್ರ ಗಮನಕ್ಕೆ ತರ್ತಾ ಇದ್ರೆ ಕೂಡ, ನಮ್ಮ ಸಾರಿಗೆ ಮಂತ್ರಿಗಳು ಮಾತ್ರ ಇನ್ನೂ ನಿದ್ರಾವಸ್ಥೆಯಲ್ಲೇ ಇದ್ದಾರೆ. ಅವರು ಇವತ್ತು ಇನ್ನೂ ಸಾರಿಗೆ ಮಂತ್ರಿ ಅಂತ ಅಂದುಕೊಂಡಂಗೆ ಕಾಣಿಸ್ತಾ ಇಲ್ಲ. ಅವರು ಕೇವಲ ಒಂದು ಸರ್ಕಾರದಿಂದ ಅಧಿಕೃತವಾಗಿ ನೇಮಕಗೊಂಡಿರ್ತಕ್ಕಂಥ ಒಬ್ಬ ಟಿಕೆಟ್ ಚೆಕಿಂಗ್ ಏಜೆಂಟ್ ಅಂತ ಅನ್ಕೊಂಡಿದಾರ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅಲ್ಲಿ ಕೇಳ್ಕೊಂತೀನಿ, ಸ್ವಾಮಿ ದಯವಿಟ್ಟು ಈ ಖಾಸಗಿ ಸಾರಿಗೆ ಅನ್ನುವಂಥದ್ದೊಂದು ಸಪರೇಟ್ ಮಾಡಿ, ದಯವಿಟ್ಟು ನಮಗೆ ಸಪರೇಟ್ ಆದಂತ ಒಂದು ಮಂತ್ರಿಗಳನ್ನ ಕೊಡಿ ಸಾರಿಗೆಗೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿನ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತಾಗಲೇ ಸುಮಾರು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಸಭೆಯನ್ನು ಕರೆದು ನಿಮಗೆ ಏನು ಕುಂದುಕೊರತೆಗಳಿದೆ, ಕಳೆದ ಮಂತ್ರಿಗಳಿದ್ದಾಗ ರಾಮಲಿಂಗಾರೆಡ್ಡಿ ಅವರಿದ್ದಾಗ ಯಾವ್ಯಾವ ಬೇಡಿಕೆಗಳು ನಿಮ್ದು ಈಡೇರಿಲ್ಲ, ಇವತ್ತು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥ ಒಂದು ಕೇಸ್ ಇವತ್ತು ಏನಾಗಿದೆ ಅದರ ಬಗ್ಗೆ ಕೂಡ ಮಾತುಕತೆ ನಡೆಸಲಿಕ್ಕೆ ಇವತ್ತೊಬ್ಬ ಅಧಿಕಾರಿಗಳು ಸಿದ್ಧರಿಲ್ಲ. ನಿಮ್ಮ ಸರ್ಕಾರದಲ್ಲಿ ಒಬ್ಬ ಸಾರಿಗೆ ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ. ದಯವಿಟ್ಟು ನಾನು
ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂತಾ ಇದ್ದೀನಿ, ದಯವಿಟ್ಟು ನಮಗೆ ಒಳ್ಳೆಯ ಸಾರಿಗೆ ಮಂತ್ರಿಗಳನ್ನು ನೀಡಿ, ಏನು ಖಾಸಗಿ ಸಾರಿಗೆಗೆ ಆಗ್ತಾ ಇರತಕ್ಕಂತ ಅನ್ಯಾಯ ಮತ್ತು ಅದಕ್ಕೆ ಆಗ್ತಾ ಇರತಕ್ಕಂತ ತೊಂದರೆಗಳನ್ನ, ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಕ್ರಮ ಕೈಗೊಳ್ಳುವಂತಹ ಒಂದು ಮಂತ್ರಿಗಳನ್ನು ಕೊಡಿ. ಇಲ್ಲದೆ ಹೋದ ಪಕ್ಷದಲ್ಲಿ ಇದೊಂದು ರೀತಿಯಲ್ಲಿ ನಾವು ಕೂಡ ರಸ್ತೆಗೆ ಇಳಿದು ಕಳೆದ 2023 ಸೆಪ್ಟೆಂಬರ್ನಲ್ಲಿ ಯಾವ ರೀತಿಯಲ್ಲಿ ನಾವು ರಸ್ತೆಗೆ ಇಳಿದು ಒಂದು ಹೋರಾಟವನ್ನು ಮಾಡಿದ್ವಿ, ಅದೇ ರೀತಿಯಾದಂತಹ ಹೋರಾಟ ಮತ್ತೆ ಬೆಂಗಳೂರಿನಲ್ಲಿ ಮರುಕಳಿಸದಂತೆ ತಾವು ನೋಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾದಂತಹ ಮನವಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲಾ ಚಾಲಕರಿಗೂ, ಆಟೋ ಚಾಲಕರಿಗೂ, ಏನು ಟ್ಯಾಕ್ಸಿ ಚಾಲಕರಿದ್ದೀರಿ, ಬಸ್ ಚಾಲಕರಿದ್ದೀರಿ, ಮಾಲೀಕರಿದ್ದೀರಿ, ಟ್ಯಾಕ್ಸಿ ಮಾಲೀಕರಿದ್ದೀರಿ, ಆಟೋ ಮಾಲೀಕರು ಇದ್ದೀರಿ, ದಯವಿಟ್ಟು ಗೂಡ್ಸ್ ಚಾಲಕರು ಮತ್ತು ಗೂಡ್ಸ್ ವಾಹನ ಮಾಲೀಕರಿಗೂ ಕೂಡ ನಾನು ಕೇಳಕೊಳ್ಳೋದಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟ ತಮ್ಮ ಪರವಾಗಿದೆ, ತಮ್ಮ ಧ್ವನಿಯಾಗಿದೆ. ಯಾವಾಗಾದರೂ ಕರೆ ಕೊಟ್ಟರು ಅಂತಂದ್ರೆ ತಾವೆಲ್ಲರೂ ಸಜ್ಜಾಗಿರಬೇಕು ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ.